ಗಿಲ್ಲಿಗೆ ರಕ್ಷಿತಾ ಅಂದ್ರೆ ಇಷ್ಟನಾ, ರಕ್ಷಿತಾಗೆ ಗಿಲ್ಲಿ ಅಂದ್ರೆ ಇಷ್ಟನಾ? ಬಿಕಾಸ್ ಒಂದಷ್ಟು ಈಗ ಏನಾದ್ರು ಮಾತುಕತೆ ಮಾಡ್ತಿರ್ಬೇಕಿದ್ರೆ ಮೊನ್ನೆ ಅಶ್ವಿನಿ ಅವ್ರು ಕೇಳ್ತಾ ಇರ್ತಾರೆ, ಗಿಲ್ಲಿ ತರ ಹುಡ್ಗ ಸಿಕ್ಕಿದ್ರೆ ನಿನ್ಗೆ ಓಕೆನಾ ಅಂತ ಹೇಳ್ಬಿಟ್ಟು ತುಂಬಾ ಮಾತಾಡೋರು. ಹೌದು, ನನ್ಗೆ ಹೆಲ್ಪ್ ಆಗುತ್ತೆ, ಯೂಟ್ಯೂಬ್ಗೆಲ್ಲ ಚೆನ್ನಾಗಿ ಲೈವೇ ಬಿಟ್ಬಿಡ್ಬೋದು ಅಂತ ಹೇಳ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ಈಗ ಗಿಲ್ಲಿ ತುಂಬಾ ಸಪೋರ್ಟ್ ಮಾಡೋದ್ರಿಂದ ರಕ್ಷಿತಾ ಏನಾದ್ರು ಗಿಲ್ಲಿನ ಇಷ್ಟಪಡ್ತಿದಾರ? ನಿಜವಾಗ್ಲೂ ಇಬ್ರು ಸ್ಟ್ರಾಂಗೇ, ರಕ್ಷಿತನೂ ಸ್ಟ್ರಾಂಗೇ, ಗಿಲ್ಲಿನೂ ಸ್ಟ್ರಾಂಗೇ. ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವರವರ ಒಂದು ಪ್ರತಿಭೆಯಿಂದ ಇಬ್ರು ಫೈನಲ್ ಗಂಟ ಬರ್ತಾರೆ 100%. ಒಬ್ರಿಗೊಬ್ರು ಅವಶ್ಯಕತೆ ಸತ್ಯವಾಗ್ಲೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಆಳ್ತಿರೋದೇ ಹೆಣ್ಮಕ್ಳು, ಓಕೆನಾ? ಸೊ ಈಗ ಬಿಗ್ ಬಾಸ್ ಮನೆ ಡೌರಾಣಿಗಳು ಅಂತ ಅಂದ್ರೆ ಯಾರಿಗೆ ಹೇಳ್ತೀರಾ? ಸತ್ಯವಾಗ್ಲೂ ಹಂಗೇನು ನನ್ಗೆ ಅನ್ನಿಸ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ಡೌರಾಣಿ ಅಂತ ಹೇಳಿದ್ರೆ ಭಾಳ ತಪ್ಪಾಗ್ತದೆ. ಅವ್ರವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಎಲ್ಲರೂ. ಯಾಕೆಂದ್ರೆ ಹೊರಗಡೆ ಈಗ ಅಶ್ವಿನಿ ಮೇಡಮ್ ಆಗ್ಬೋದು, ಒಳ್ಳೆ ಹೋರಾಟ ಮಾಡಿರೋ ಅಂತಾರು ಅಲ್ವೇ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಂಗೆ ಅಷ್ಟು ಜನನು ಬೇರೆ ಬೇರೆ ವೃತ್ತಿನಲ್ಲಿ ಹೆಸರು ಮಾಡಿರೋ ಅಂತಾರೆ ಆಗಿರೋದ್ರಿಂದ ಅವ್ರವ್ರ ಆಟನ ಅವ್ರವ್ರ ಗೇಮ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬಾ ಪೈಪೋಟಿ ಇದೆ. ಅಲ್ಲ, ಮಾಳುಗೆ ಪತ್ರ ಬಿಟ್ಕೊಡದೆ ಹೋಗಿದ್ರೆ ನೀವಿನ್ನೂ ಸೇವ್ ಆಗ್ತಾ ಇದ್ರ. ಜೊತೆಗೆ ಯಾಕೆ ಎಲ್ಲದ್ರಲ್ಲೂ ನೀವೇ ಸೋಲು ಒಪ್ಕೊಳ್ತೀರಾ? ಈಗ ನಿಮ್ಗೆ ಡಿ ಬಾರ್ ಕೊಟ್ರು, ಅಲ್ಲೂ ಏನು ನೀವು ಮಾತನಾಡೋದೇ ಇಲ್ಲ, ಡಿ ಬಾರ್ನ ತಗೋತೀರಾ. ಸೊ ಯಾಕೆ ಎಲ್ಲ ಕಡೆ ಈ ಸೋಲು ಅಂತ ಹೇಳ್ಬಿಟ್ಟು? ನಾನು ಮಾಳಿಗೆ ಬಿಟ್ಕೊಳ್ಳಿಲ್ಲ ಅಂದ್ರೆ ನಾನು ಗೆಲ್ತಿದ್ದೆ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇತ್ತು, ನಾನು ಇನ್ನೂ ಒಂದಷ್ಟು ದಿನ ಜರ್ನಿ ಹೋಗ್ತೀನಿ ಅಂತ. ಅದು ನಾನು ಯಾಕೆ ಬಂದೆ ಅಂದರೆ ಅದು ನನಗೆ ಇಷ್ಟ ಇರಲಿಲ್ಲ. ಅದರಿಂದ ಸ್ವಯಂ ಘೋಷಿತವಾಗಿ ನಾನು ಆಚೆ ಹೋಗಲೇಬೇಕು ಅಂತ ಬಂದೆ ಅಷ್ಟೇ. ಮಾಳಿಗೆ ಬಿಟ್ಕೊಡೋ ಕಾರಣ ಏನು ಅಂದರೆ, ನನಗೂ ಆ ಪತ್ರದ ಬಗ್ಗೆ ತುಂಬ ಒಂದು ಇದು, ನಮ್ಮಮ್ಮ ಬರೆದಿರ್ಬೋದಾ ಏನು ಎತ್ತ ಅಂತ ಒಂದು ಇದಿತ್ತು. ಆದರೂ ಮಾಳನು ಅಷ್ಟೇ ಮಕ್ಕಳು ಅನ್ನೋ ಜಾಸ್ತಿ ನೋವಲ್ಲಿದ್ದ. ಧ್ರುವ್ಗೂ ಅವತ್ತು ಏನಾಗಿತ್ತು ಅಂದರೆ, ಬೆಳಿಗ್ಗೆ ಅವತ್ತು ಸ್ವಂತ ತಮ್ಮಂದು ಮದುವೆ ಇತ್ತು, ಅವನು ತುಂಬ ನೋವಲ್ಲಿದ್ದ, ಅಳ್ತಾ ಇದ್ದ, 3 ಜನವೇ ಅಳುನಲ್ಲಿದ್ದು. ಆದರೂ ಡಿಸೈಡ್ ಮಾಡಿದ್ರು, ನಮಗಿಂತ ಆಯಿತು ಬಿಡಪ್ಪ, ನಾವು ವ್ಯಕ್ತಿಗಳು ಬೇರೆ ಆದರೂ ಭಾವನೆ ಒಂದೇ, ನೋವು ಒಂದೇ, ಆಯಿತು ಮಾಳಿಗೆ ಬಿಟ್ಕೊಳ್ಳೋಣ, ವಾದ ಮಾಡೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, 2-3 ನಿಮಿಷದಲ್ಲೇ ಮಾಡೋದು ನೀನು ಆಗಾಯಿತು ಅಂತ ಅಂದೆ.